ಸರ್ ನಾಳೆ ದೆಹಲಿಯಲ್ಲಿ ಕಾರ್ಯಕ್ರಮ ಹೇಗಿದೆ? ವೋಟ್ ಶೋರಿ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಯಿತು. ಫ್ರೀಡಮ್ ಪಾರ್ಕ್ ಪ್ರಾರಂಭ ಆಗಿ ಈಗ ನಮ್ಮ ರಾಮಲೀಲಾ ಮೈದಾನದಲ್ಲಿ ರಾಮ ನ್ಯಾಯವಾದಂಥ ಆಡಳಿತ ನಡೆಸ್ತಾ ಅಂತ ಅಲ್ಲಿಂದ ಸಂದೇಶ ಕೊಡಬೇಕು. ನೀವು ನ್ಯಾಯದಿಂದ ಆಡಳಿತ ನಡೆಸಿ ಅಂತೇಳಿ BJPಯವರಿಗೆ ನಾವು ಹೇಳ್ತಾ ಇದ್ದೀವಿ. ಸಂವಿಧಾನದ ಎಲ್ಲ ಪೋಸ್ಟ್ಗಳನ್ನೆಲ್ಲ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ನಮಗೆ ನಾವೇನು ದಾಖಲೆ ಕೊಟ್ಟಿದ್ದೀವಿ ಅದಕ್ಕೆ ಇವತ್ತು ನಮಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟಿಲ್ಲ. ಇವತ್ತು ಚಾರ್ಜ್ ಶೀಟು ಫೈಲ್ ಆಗಿದೆ. ಒಂದು ವೋಟು ಶಿಫ್ಟ್ ಮಾಡೋಕ್ಕೆ 800 ರೂಪಾಯಿ, ಅದು ಕೂಡ ದಾಖಲೆ ಎಲ್ಲ ಸಿಕ್ಕಿದೆ. ಹೊರಗಡೆ ರಾಜ್ಯದವ್ರನ್ನ ಫೋನ್ ನಂಬರ್ ತೆಗೆದುಕೊಂಡು ಬಂದು ಇಲ್ಲೆಲ್ಲ ವೋಟ್ ಶಿಫ್ಟ್ ಮಾಡಲಿಕ್ಕೆ ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವ ಮಾರಿದರೆ ನಮ್ಮ ಹಳನಿ ಶಾಸಕರು ಸೋತೋಗ್ಬಿಡ್ತಿದ್ರು. ಬಟ್ ಅವರು ಪಾಪ ಇವತ್ತು ಅವರು ಪ್ರಿಯಾಂಕ್ ಇಬ್ಬರು ಸೇರಿ ಹೋರಾಟ ಮಾಡಿದ್ದಾರೆ. ನಮಗೆ ಡಾಕ್ಯುಮೆಂಟ್ ಡಾಟಾ ಅವ್ರು ಕೊಡಲಿಲ್ಲ, ಅದು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸೊ ತಮಗೆ ನಾನು ಕೇಳೋದಿಷ್ಟೇ, ಈ ದೇಶದಲ್ಲಿ ನ್ಯಾಯ ಸಿಗಬೇಕು, ಮತದಾನಕ್ಕೆ ಹಕ್ಕು ಸಿಗಬೇಕು. ಆ ವಿಚಾರದಲ್ಲಿ ನಮ್ಮ ಸಂಪೂರ್ಣವಾದಂಥ ಹೋರಾಟ ರಾಹುಲ್ ಗಾಂಧಿಯವರ ಧ್ವನಿಗೆ ಶಕ್ತಿ ತುಂಬಬೇಕು. ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು. ಇದು ನಮ್ಮ ಉದ್ದೇಶ. ಕರ್ನಾಟಕದಲ್ಲಿ ಎಷ್ಟು ಜನ ಭಾಗಿಯಾಗ್ತಿದ್ದಾರೆ? 1,000ಕ್ಕೂ ಹೆಚ್ಚು ಜನ ಈಗಾಗಲೇ ಹೊರಟಿದ್ದಾರೆ. ಗುಲ್ಬರ್ಗ, ಬೀದರು, ಮಂಗಳೂರು ಎಲ್ಲ ಕಡೆಯಿಂದನೂ ಹೊರಟಿದ್ದಾರೆ, ಬೆಂಗಳೂರಿಂದ ಹೊರಟಿದ್ದಾರೆ. ಟ್ರೈನಲ್ಲಿ ಕೆಲವನ್ನೆಲ್ಲ ಬುಕ್ ಮಾಡಿದ್ದೀವಿ. ಒಂದು 200 ಜನ ಅಷ್ಟು ಫ್ಲೈಟಲ್ಲಿ ವಿವಿಧ ಕಡೆಯಿಂದ ಬರ್ತಾ ಇದ್ದಾರೆ. ಒಂದು 8 ಜನ ಟ್ರೈನಲ್ಲಿ ಹೊರಟಿದ್ದಾರೆ. ಸರ್ ಈಗ ಡಿಸೆಂಬರ್ 6ಕ್ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಇಕ್ಬಾಲು ಮಾತು ಯಾರು ಗಣನೆಗೆ ತಗೋಬೇಡಿ, ಸೀರಿಯಸ್ ಆಗಿ ತಗೋಬೇಡಿ. ಅವನು ಸುಮ್ಮನೆ ಚಟ್ಟಕ್ಕೆ ಮಾತಾಡ್ತಾನೆ. ಇಕ್ಬಾಲ್ ಆಸೆ ಯಾರಿಗಾರು ಇರಲಿ, ಇಕ್ಬಾಲ್ ಮಾತು ಸೀರಿಯಸ್ ತಗೋಬೇಡಿ. ಸರ್ ನಾಳೆ ದೆಹಲಿಯಲ್ಲಿ ಕಾರ್ಯಕ್ರಮ ಹೇಗಿದೆ? ವೋಟ್ ಶೋರಿ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಯಿತು. ಫ್ರೀಡಮ್ ಪಾರ್ಕ್ ಪ್ರಾರಂಭ ಆಗಿ ಈಗ ನಮ್ಮ ರಾಮಲೀಲಾ ಮೈದಾನದಲ್ಲಿ ರಾಮ ನ್ಯಾಯವಾದಂಥ ಆಡಳಿತ ನಡೆಸ್ತಾ ಅಂತ ಅಲ್ಲಿಂದ ಸಂದೇಶ ಕೊಡಬೇಕು. ನೀವು ನ್ಯಾಯದಿಂದ ಆಡಳಿತ ನಡೆಸಿ ಅಂತೇಳಿ BJPಯವರಿಗೆ ನಾವು ಹೇಳ್ತಾ ಇದ್ದೀವಿ. ಸಂವಿಧಾನದ ಎಲ್ಲ ಪೋಸ್ಟ್ಗಳನ್ನೆಲ್ಲ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ನಮಗೆ ನಾವೇನು ದಾಖಲೆ ಕೊಟ್ಟಿದ್ದೀವಿ ಅದಕ್ಕೆ ಇವತ್ತು ನಮಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟಿಲ್ಲ. ಇವತ್ತು ಚಾರ್ಜ್ ಶೀಟು ಫೈಲ್ ಆಗಿದೆ. ಒಂದು ವೋಟು ಶಿಫ್ಟ್ ಮಾಡೋಕ್ಕೆ 800 ರೂಪಾಯಿ, ಅದು ಕೂಡ ದಾಖಲೆ ಎಲ್ಲ ಸಿಕ್ಕಿದೆ. ಹೊರಗಡೆ ರಾಜ್ಯದವ್ರನ್ನ ಫೋನ್ ನಂಬರ್ ತೆಗೆದುಕೊಂಡು ಬಂದು ಇಲ್ಲೆಲ್ಲ ವೋಟ್ ಶಿಫ್ಟ್ ಮಾಡಲಿಕ್ಕೆ ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವ ಮಾರಿದರೆ ನಮ್ಮ ಹಳನಿ ಶಾಸಕರು ಸೋತೋಗ್ಬಿಡ್ತಿದ್ರು. ಬಟ್ ಅವರು ಪಾಪ ಇವತ್ತು ಅವರು ಪ್ರಿಯಾಂಕ್ ಇಬ್ಬರು ಸೇರಿ ಹೋರಾಟ ಮಾಡಿದ್ದಾರೆ. ನಮಗೆ ಡಾಕ್ಯುಮೆಂಟ್ ಡಾಟಾ ಅವ್ರು ಕೊಡಲಿಲ್ಲ, ಅದು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸೊ ತಮಗೆ ನಾನು ಕೇಳೋದಿಷ್ಟೇ, ಈ ದೇಶದಲ್ಲಿ ನ್ಯಾಯ ಸಿಗಬೇಕು, ಮತದಾನಕ್ಕೆ ಹಕ್ಕು ಸಿಗಬೇಕು. ಆ ವಿಚಾರದಲ್ಲಿ ನಮ್ಮ ಸಂಪೂರ್ಣವಾದಂಥ ಹೋರಾಟ ರಾಹುಲ್ ಗಾಂಧಿಯವರ ಧ್ವನಿಗೆ ಶಕ್ತಿ ತುಂಬಬೇಕು. ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು. ಇದು ನಮ್ಮ ಉದ್ದೇಶ. ಕರ್ನಾಟಕದಲ್ಲಿ ಎಷ್ಟು ಜನ ಭಾಗಿಯಾಗ್ತಿದ್ದಾರೆ? 1,000ಕ್ಕೂ ಹೆಚ್ಚು ಜನ ಈಗಾಗಲೇ ಹೊರಟಿದ್ದಾರೆ. ಗುಲ್ಬರ್ಗ, ಬೀದರು, ಮಂಗಳೂರು ಎಲ್ಲ ಕಡೆಯಿಂದನೂ ಹೊರಟಿದ್ದಾರೆ, ಬೆಂಗಳೂರಿಂದ ಹೊರಟಿದ್ದಾರೆ. ಟ್ರೈನಲ್ಲಿ ಕೆಲವನ್ನೆಲ್ಲ ಬುಕ್ ಮಾಡಿದ್ದೀವಿ. ಒಂದು 200 ಜನ ಅಷ್ಟು ಫ್ಲೈಟಲ್ಲಿ ವಿವಿಧ ಕಡೆಯಿಂದ ಬರ್ತಾ ಇದ್ದಾರೆ. ಒಂದು 8 ಜನ ಟ್ರೈನಲ್ಲಿ ಹೊರಟಿದ್ದಾರೆ. ಸರ್ ಈಗ ಡಿಸೆಂಬರ್ 6ಕ್ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಇಕ್ಬಾಲು ಮಾತು ಯಾರು ಗಣನೆಗೆ ತಗೋಬೇಡಿ, ಸೀರಿಯಸ್ ಆಗಿ ತಗೋಬೇಡಿ. ಅವನು ಸುಮ್ಮನೆ ಚಟ್ಟಕ್ಕೆ ಮಾತಾಡ್ತಾನೆ. ಇಕ್ಬಾಲ್ ಆಸೆ ಯಾರಿಗಾರು ಇರಲಿ, ಇಕ್ಬಾಲ್ ಮಾತು ಸೀರಿಯಸ್ ತಗೋಬೇಡಿ. ಸರ್